ಐತಿಹಾಸಿಕ ಇರ್ತಕ್ಕಂಥ ಒಂದು ಕೆರೆ, ಆ ಕೆರೆಯ ಒಡಲನ್ನೇ ಖಾಸಗಿ ಕಂಪನಿ ಬಗಿತಾ ಇದೆ. ಇಂಥದ್ದೊಂದು ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗರಗಾ ಗ್ರಾಮದಲ್ಲಿ ನಡೀತಾ ಇರುವಂಥದ್ದು. ಐತಿಹಾಸಿಕವಾದಂತಹ ಕೆರೆ ಒಡಲನ್ನೇ ಬಗೆದಂತಹ ಖಾಸಗಿ ಕಂಪನಿ ಕೆರೆ ಏರಿಯನ್ನ ಒಡೆದು ಅಕ್ರಮ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ. ಗರಗಾ ಗ್ರಾಮಸ್ಥರಿಂದ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗರಗಾ ಗ್ರಾಮ ಜೆಸಿಬಿ ಬಳಸಿ ಕೆರೆ ಏರಿಯನ್ನ ಒಡೆದಂತಹ ಎಂಎಸ್ಪಿಎಲ್ ಕಂಪನಿ ಡ್ಯಾಂನಿಂದ ಕಾರ್ಖಾನೆಗೆ ನೀರು ಒಯ್ಯೋಕೆ ಈ ಕೃತ್ಯವನ್ನ ಮಾಡಿದೆ. ಎಂಎಸ್ಪಿಎಲ್ ಕಂಪನಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಐತಿಹಾಸಿಕವಾದಂತಹ ಒಂದು ಕೆರೆ, ಆ ಕೆರೆಯನ್ನ ಏರಿ ಒಡೆದು ಅಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನೋಡಿ, ಕೆರೆ ಏರಿಯನ್ನ ಒಡೆದು ಅಕ್ರಮವಾಗಿ ಪೈಪ್ಲೈನ್ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗರಗಾ ಗ್ರಾಮದ ಒಂದು ಕೆರೆಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ. ಜೆಸಿಬಿ ಬಳಕೆ ಮಾಡಿಕೊಂಡು ಕೆರೆ ಏರಿಯನ್ನ ಬಗೆದಿದ್ದಾರೆ. ಅದು ಒಂದು ಪ್ರತ್ಯೇಕವಾದಂತಹ ಖಾಸಗಿ ಕಂಪನಿ, ಎಂಎಸ್ಪಿಎಲ್ ಕಂಪನಿ. ಇನ್ನು ಡ್ಯಾಂನಿಂದ ಕಾರ್ಖಾನೆಗೆ, ಒಂದು ಫ್ಯಾಕ್ಟ್ರಿ ನೀರು ಒಯ್ಯೋಕೆ ಇಂತಹ ಒಂದು ದುಷ್ಕೃತ್ಯವನ್ನ ಮಾಡ್ತಾ ಇರುವಂಥದ್ದು ಎಂಎಸ್ಪಿಎಲ್ ಕಂಪನಿಯ ಅಧಿಕಾರಿಗಳು, ಸಿಬ್ಬಂದಿಗಳು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಗರಗಾ ತಾಲೂಕಿನ ಗರಗಾ ಗ್ರಾಮದ ಸಾರ್ವಜನಿಕರು. ಸರ್, ಇವಾಗ ನಾವು ಅಲ್ಲಿ ಪರವಾನಗಿ ಪಡೆದಿಲ್ಲ ಅಂತಂದೇಳಿ ವಿಷಯ ಗೊತ್ತಾದ್ಮೇಲೆ ನಮಗೆ 2 ದಿನ ನಿನ್ನೆ ಮೊನ್ನೆ ಅವರು ಬಿಡುವಿನ ಸಮಯ ಇದ್ದಿದ್ದಿಲ್ಲ. ಹಂಗಾಗಿ ಆಫೀಸ್ಗಳು ರಜೆ ಇತ್ತು, ಲೋಕಲ್ ಹಾಲಿಡೇ ಇತ್ತು. ಹಾಗಾಗಿ ನಾವು ಇವಾಗ ಇದ್ರ ಮುಖಾಂತರನೇ ಅವ್ರಿಗೆ ನಾವು ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದೀವಿ. ಏನಾಗ್ಬೇಕು ಇವಾಗ ಏನಿಲ್ಲ ಸರ್, ಇದು ಈ ಕೂಡಲೇ ಪೈಪ್ಲೈನ್ ಕಿತ್ತೊಗಿಬೇಕು. ನಮ್ಮ ಕೆರೆ ಏರಿ ಮೂಲತಃ ಹೆಂಗಿತ್ತು ಪುರಾತನ ಕಾಲದಲ್ಲಿ, ಅದೇ ರೀತಿ ಮತ್ತೆ ಪುನರ್ರಚಿಸ್ಕೊಳ್ಬೇಕಂದ್ರೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಸರ್. ಇವಾಗ ದೂರು ಕೊಡ್ತೀವಿ ಸರ್, ಜಿಲ್ಲಾಧಿಕಾರಿಗಳು ಕೂಡ ದೂರು ಕೊಡ್ತಾ ಇದೀವಿ ಇವಾಗ. ಸರ್, ಹೊಸಪೇಟೆ ತಾಲೂಕು ಮರಮನಹಳ್ಳಿ ಹೋಬಳಿ ಗರಗಾ ಗ್ರಾಮದ ಒಂದು ಕೆರೆಯಾಗಿರ್ತಕ್ಕ 100 ವರ್ಷ ಇತಿಹಾಸಗಳಿರ್ತಕ್ಕಂಥ ಗರಗಾ ಗ್ರಾಮದ ಕೆರೆಯ ಮೇಲ್ಗಡೆ ಏನು ಮಾಡಿದ್ದಾರೆ, ಎಂಎಸ್ಪಿಎಲ್ ಕಂಪನಿಯವರು ಒಂದು ಪೈಪ್ಲೈನ್ ಕಾಮಗಾರಿ ಮಾಡ್ಕೊಂಡು ಹೋಗಿದ್ದಾರೆ. ಏನಪ್ಪ ಅಂತಂದರೆ, ತುಂಗಭದ್ರಾ ಹಿನ್ನೀರು ಫ್ಯಾಕ್ಟ್ರಿಗೆ ನೀರು ಬೇಕಾಗಿರುತ್ತೆ. ಅವ್ರು ಆ ಕೆರೆ ನೀರು ತಗೊಂಡು ಹೋಗ್ಲಿಕ್ಕೆ ಲೋಕಪ್ನೋಲ, ಮರಮನಹಳ್ಳಿ ಹೋಬಳಿ ಲೋಕಪ್ನೋಲದಿಂದ ಯಶವಂತ ನಗರ ಎಂಎಸ್ಪಿಎಲ್ ಫ್ಯಾಕ್ಟ್ರಿಗೆ ನೀರು ತಂದು ಹೋಗ್ತಾ ಇರ್ತಾರೆ. ಇವರು ಏನು ಮಾಡ್ತಿದ್ದಾರಪ್ಪ ಅಂದ್ರೆ, ಪುರಾತನ ಕೆರೆ ಒಳಗಡೆಯಿಂದ ಪೈಪ್ ಹಾಕ್ಯಂದು ಹೋಗಿ ಆಮೇಲೆ ಕೆರೆ ಬೇರೆಗಳೆಲ್ಲ ಕೆಟ್ಟ ರೀತಿಯಾಗೆಲ್ಲ ಹೊಡೆದ್ಬಿಟ್ಟು ಇವತ್ತು ಈ ದಿನವೇ ಮುಂಚೆಯಿಂದನೂ ಬರಗಾಲ ಪರಿಸ್ಥಿತಿ ಇದೆ. ಯಾಕಪ್ಪ ಅಂತಂದ್ರೆ, ಇವತ್ತು ಕೆರೆ ಕಟ್ಟೆಗಳಿಂದನೇ ಇವತ್ತು ಜಾನುವಾರುಗಳಿಗೆ ನೀರು ಕುಡ್ಲಿಕ್ಕೆ ಮತ್ತೊಂದಕ್ಕೆ ದಾರಿ ಇರೋದು. ಈ ಕೆರೆ ಮಳೆಗಳು ಬಂದದ್ದು ನೀರು ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಜಾನುವಾರು ಆಗಿರ್ಬೋದು, ಆಮೇಲೆ ಕೃಷಿಗೆ ಆಗಿರ್ಬೋದು ಅನುಕೂಲ ಆಗ್ತವೆ. ಇಂಥ ಕೆರೆಗಳು ನಡುಕ ಇವರು ಪೈಪ್ಲೈನ್ ಹಾಕೋದ್ರಿಂದ ನೀರು ನಿಂದ್ರದು ಕಮ್ಮಿ ಆಗುತ್ತೆ. ಆಮೇಲೆ ಪೂರ ಕೆರೆ ನೀರುಗಳು ಹೊಡೆದ್ಬಿಟ್ಟು ನೀರು ಕೂಡ ಪೋಲ್ ಆಗ್ತವೆ. ಆಮ್ಯಾಗ ಇದರಿಂದ ಏನು ಸಮಸ್ಯೆ ಆಗ್ತಿದೆಪ್ಪ ಅಂತಂದ್ರೆ, PWD ಇಲಾಖೆಯಿಂದ ಪರವಾನಿಗೆ ತಗೊಂಡಿದ್ದಾರೆ. ಏನು ತಗೊಂಡಿದ್ದಾರೆ, 3 ಕಡೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಪರವಾನಗಿ ತಗೊಂಡಿದ್ದಾರೆ. ಎಸ್, ನೀವು ಕೂಡ ಗರಗಾ ಗ್ರಾಮಸ್ಥರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡ್ರಿ. ಹಾಗಾದ್ರೆ ನಿಜಕ್ಕೂ ಕೂಡ ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮೌನವಾಗಿ ಕುತ್ಕೊಂಡಿದ್ಯಾ? ಅಧಿಕಾರಿಗಳು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರಾ? ನಿಯಮ ಉಲ್ಲಂಘನೆ ಆಗಿದೆ, ಪೈಪ್ಲೈನ್ ಅಳವಡಿಕೆ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸಣ್ಣ ನೀರಾವರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕುಳಿತುಕೊಂಡಿದ್ದೀರಾ ನೀವೆಲ್ಲರೂ ಕೂಡ? ತಕ್ಷಣ ಅಕ್ರಮ ಪೈಪ್ಲೈನ್ ಅನ್ನ ತೆರವುಗೊಳಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಗರಗಾ ಗ್ರಾಮದ ಕೆರೆ, ಆ ಕೆರೆಯ ಅಡಿಭಾಗದಿಂದ ನೀರನ್ನ ಕಾರ್ಖಾನೆಗೆ ಒಯ್ಯುವಂತಹ ಪ್ಲಾನ್ ಇವರದ್ದು. ಹಾಗಾದ್ರೆ ಇವರಿಗೆ ಲೈಸೆನ್ಸ್ ಕೊಟ್ಟವರು ಯಾರು? ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಯಾವ ಮಹಾನ್ ಭಾವ ಕೊಟ್ಟಿದ್ದು? ಇದು ಬೇಕಾಗಿರೋದು. ಇನ್ನು ಎಂಎಸ್ಪಿಎಲ್ ಕಂಪನಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ DC ಕಚೇರಿಯ ಬಳಿ ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೀವು ಕೂಡ ಗ್ರಾಮಸ್ಥರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡ್ರಿ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಜಯನಗರ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ರಾಜು, ಎಷ್ಟು ದಿನಗಳಿಂದ ನಡೀತಾ ಇರುವಂಥದ್ದು ಈ ಕೃತ್ಯ? ಹಾಗೆ ಎಂಎಸ್ಪಿಎಲ್ ಕಂಪನಿಯ ಅಧಿಕಾರಿಗಳು ಯಾರಾದರೂ ಸ್ಥಳಕ್ಕೆ ಬಂದಿದ್ದಾರಾ, ರಿಯಾಕ್ಟ್ ಮಾಡಿದ್ದಾರಾ, ಹೇಗೆ? ಪರ್ಮಿಷನ್ ಯಾರು ಕೊಟ್ರಂತೆ ಮೊದಲಿಗೆ? ರಾಜು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಗರಗಾ ಗ್ರಾಮದ ಐತಿಹಾಸಿಕ ಕೆರೆಗೆ ಇದಕ್ಕೆ ಧಕ್ಕೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ MSPL ಅನ್ನುವಂತ ಒಂದು ಖಾಸಗಿ ಕಂಪನಿ
ಕೆರೆ ಏರಿಯನ್ನ ಒಡೆದು ಅಕ್ರಮವಾಗಿ ನೀರಿನ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡ್ತಾ ಇದೆ ಅಂತಂದೇಳಿ ಅಲ್ಲಿನ ಗ್ರಾಮಸ್ಥರೇ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ತುಂಗಭದ್ರಾ ಜಲಾಶಯದಿಂದ ನೀರನ್ನ ಪಡೆಯಲು ಸಂಡೂರಿನಲ್ಲಿರ್ತಕ್ಕಂಥ ಈ ಖಾಸಗಿ ಕಂಪನಿ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡ್ತಾ ಇದೆ. ಇನ್ನು ಈ ಏನ್ ಬೇಸಿಗೆ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ಆಸರೆಯಾಗಬೇಕಾಗಿದ್ದಂತ ಈ ಕೆರೆ ಇದೀಗ ಅಕ್ರಮ ಪೈಪ್ಲೈನ್ ಅಳವಡಿಕೆಯಿಂದ ಸೋರ್ತಾ ಇದೆ ಅಂತಂದೇಳಿ ಆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಕೆರೆಗಳ ಸಂರಕ್ಷಣೆಗಂತೇನೆ ಕೆರೆ ಸಂರಕ್ಷಣಾ ಪ್ರಾಧಿಕಾರ ಇರುತ್ತೆ. ಇನ್ನು ಕೆರೆಯ ಸುತ್ತಮುತ್ತಲು ಇಂತಿಷ್ಟು ಮೀಟರ್ ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡುವಂತಿಲ್ಲ ಅಂತಂದೇಳಿ ನಿಯಮ ಕೂಡ ಇರುತ್ತೆ. ಆದ್ರೆ ಕೆರೆ ಸಂರಕ್ಷಣಾ ಪ್ರಾಧಿಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಈ MSPL ಅನ್ನುವಂತಹ ಒಂದು ಖಾಸಗಿ ಕಂಪನಿ ಅಕ್ರಮವಾಗಿ ಪೈಪ್ಲೈನ್ ಅಳವಡಿಕೆ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಜೊತೆಗೆ ಈಗಾಗಲೇ ಇಷ್ಟೆಲ್ಲ ಆದ್ರೂ ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸುಳಿದಾಡ್ತಾ ಇಲ್ಲ, ಮತ್ತೆ ಯಾವುದೇ ರೀತಿ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇಲ್ಲ ಅಂತಂದೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ಮೇಲಾದ್ರೂ ಕೂಡ ಈ ಖಾಸಗಿ ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು. ಜೊತೆಗೆ ಈಗಾಗಲೇ ಏನು ಕೆರೆಯಲ್ಲಿ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡಿದ್ದಾರೋ ಅವುಗಳನ್ನ ಕೂಡಲೇ ಕಿತ್ತೆಸೆಯಬೇಕು. ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಂದೇಳಿ ಆ ಗರಗ ಗ್ರಾಮಸ್ಥರು ಒಂದು ಖಡಕ್ ವಾರ್ನನ್ನ ಮಾಡ್ತಾ ಇರುವಂತದ್ದು. ಕಾವ್ಯ, ಅಲ್ಲ, ಈ ಕಾರ್ಖಾನೆಯಿಂದ ಕೆರೆ ಎಷ್ಟು ದೂರ ಇದೆ? ಕಾವ್ಯ, ಈ ಕಾರ್ಖಾನೆ ಸುಮಾರು ಏನಿಲ್ಲ ಅಂದ್ರೂ ಸಂಡೂರಿನಲ್ಲಿ ಕಂಡು ಬರುತ್ತೆ ಈ ಕಾರ್ಖಾನೆ. ಆದ್ರೆ ಈ ಮರೆಮನಹಳ್ಳಿಯ ಆಜುಬಾಜು ಇರ್ತಕ್ಕಂಥ ಲೋಕಾಪನ ಹೊಲ ಅಲ್ಲಿಂದ ಈ ಡ್ಯಾಮ್ ನೀರನ್ನ ಕೊಂಡೊಯ್ಯಲಾಗ್ತಿದೆ. ಹೀಗಾಗಿ ಆ ಕೆರೆಯ ಮಧ್ಯದಲ್ಲಿ ಏನು ಕೆರೆ ಏರಿಯನ್ನ ಒಡೆದು ಅಕ್ರಮವಾಗಿ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತಂದೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ರಾಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ನೋಡಿ, ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ KTCDA ರಾಜ್ಯದ ಕೆರೆಗಳನ್ನು ರಕ್ಷಣೆ ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಎನ್ನುವಂತಹ ಹಿತದೃಷ್ಟಿಯಿಂದ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಾಧಿಕಾರ. ಆದರೆ ಆ ಪ್ರಾಧಿಕಾರದ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ನಿಜಕ್ಕೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರಾ? ಯಾಕಂದರೆ MSPL ಕಂಪನಿ ಅನ್ನೋದು ಇದು ಒಂದು ಪ್ರತಿಷ್ಠಿತ ಕಂಪನಿ, ಓಕೆ. ಅದನ್ನು ಲೈಸೆನ್ಸ್ ಕೊಟ್ಟಂತಹ ಮಹಾನುಭಾವರು ಯಾರು? ಕೆರೆಯಿಂದ ಪೈಪ್ಲೈನನ್ನು ತೆಗೆದುಕೊಂಡು ಸೀದಾ ಅವರ ಕಾರ್ಖಾನೆಗೆ ಬಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಐತಿಹಾಸಿಕ ಕೆರೆ ಹೊಡಲನ್ನೇ ಖಾಸಗಿ ಕಂಪನಿ ಬಗಿತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಗ್ರಾಮಸ್ಥರು ಕೂಡ ಹಾಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ತಕ್ಷಣ ಅಕ್ರಮ ಪೈಪ್ಲೈನ್ ಏನು ಮಾಡಿದ್ದಾರೆ ಅದನ್ನು ತೆರವುಗೊಳಿಸಿದ್ರೆ ಸರಿ, ಇಲ್ಲ ಅಂತಂದರೆ ನಾವು DC ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.